ಅಮೆರಿಕದಲ್ಲಿ ವಿಮಾನ ಅಪಘಾತ ಡಿಕ್ಕಿಯಾಗಿ ಹಲವು ಪ್ರಯಾಣಿಕರ ದುರ್ಮರಣ. ನದಿಯಲ್ಲಿ ತೇಲಿದ ಶವಗಳು. ಬಿಹಾರದಲ್ಲಿ ಮತ್ತೆ ಭುಗಿಲಿದ್ದ ಬಿಪಿಎಸ್ಪಿ ಪ್ರತಿಭಟನೆ. ಸುದ್ದಿಯನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9ನಲ್ಲಿ. ದೆಹಲಿ ವಿಧಾನಸಭೆ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರುವಂತೆ ಬಿಜೆಪಿ ಮತದಾರರನ್ನ, ಅದರಲ್ಲೂ ಮಹಿಳಾ ಮತದಾರರನ್ನ ಒಲಿಸಿಕೊಳ್ಳಲು ನಾನಾ ಗಿಮಿಕ್ಗಳನ್ನ ಮಾಡುತ್ತಿದೆ. ಈಗ ಒಂದು ಹೆಜ್ಜೆ ಮುಂದೆ ಹೋಗಿರುವ ಬಿಜೆಪಿ ಮಹಿಳಾ ಮತದಾರರಿಗೆ ತಾನು ಅಧಿಕಾರಕ್ಕೆ ಬಂದರೆ ತಿಂಗಳಿಗೆ 2,500 ನೀಡುವುದಾಗಿ ಹೇಳಿ ಪ್ರಮಾಣ ಪತ್ರಗಳನ್ನ ವಿತರಿಸುತ್ತಿದೆ. ಈ ಮೂಲಕ ಮಹಿಳೆಯರ ಮತಗಳನ್ನ ಭದ್ರಪಡಿಸಿಕೊಳ್ಳಲು ಮುಂದಾಗಿದೆ. ಬಿಹಾರದಲ್ಲಿ ಮತ್ತೆ ಅಲ್ಲಿನ ವಿದ್ಯಾರ್ಥಿಗಳು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಇಳಿದಿದ್ದಾರೆ. ಇತ್ತೀಚೆಗೆ ನಡೆದ ಬಿಪಿಎಸ್ಸಿ ಪರೀಕ್ಷೆಯಲ್ಲಿ ಭಾರಿ ಅಕ್ರಮ ನಡೆದಿದೆ. ಹೀಗಾಗಿ ಮರುಪರೀಕ್ಷೆ ನಡೆಸಬೇಕು ಅಂತ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಒತ್ತಾಯಿಸುತ್ತಿದ್ದಾರೆ. ಆದರೆ ಬಿಹಾರ ಸರ್ಕಾರ ಮಾತ್ರ ಪೊಲೀಸರನ್ನ ಬಳಸಿ ಯಾವುದೇ ಮುಲಾಜಿಲ್ಲದೆ ಪ್ರತಿಭಟನಾಕಾರರನ್ನ ಹತ್ತಿಕ್ಕುತ್ತಿದ್ದಾರೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪುಣ್ಯಸ್ಮರಣೆ ರಾಜಧಾನಿ ನವದೆಹಲಿಯಲ್ಲಿ ನಡೆಯಿತು. ಜನವರಿ 30ರಂದು ಗಾಂಧೀಜಿ ಗೋಡ್ಸೆ ಗುಂಡಿಗೆ ಬಲಿಯಾದ ದಿನವನ್ನ ಹುತಾತ್ಮರ ದಿನವನ್ನಾಗಿ ದೇಶಾದ್ಯಂತ ಆಚರಿಸಲಾಯಿತು. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್, ಪ್ರಧಾನಿ ಮೋದಿ ಸೇರಿದಂತೆ ಗಣ್ಯರು ದೆಹಲಿಯಲ್ಲಿ ನಡೆದ ಗಾಂಧಿ ಸ್ಮೃತಿಯಲ್ಲಿ ಪಾಲ್ಗೊಂಡಿದ್ರು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾ ಕುಂಭಮೇಳದಲ್ಲಿ ದೇಶ ವಿದೇಶಗಳಿಂದ ಕೋಟ್ಯಾಂತರ ಭಕ್ತರು ಪಾಲ್ಗೊಳ್ಳುತ್ತಿದ್ದಾರೆ. ಅದರಲ್ಲೂ ಈ ಬಾರಿಯ ಕುಂಭಮೇಳದಲ್ಲಿ ಪಾಲ್ಗೊಳ್ಳಲು ಸಾವಿರಾರು ವಿದೇಶಿಯರು ಆಗಮಿಸಿದ್ದಾರೆ. ಅಮೆರಿಕ, ರಷ್ಯಾ, ಕಜಕಿಸ್ತಾನ್, ಯುರೋಪ್ ರಾಷ್ಟ್ರಗಳು ಸೇರಿದಂತೆ ಹಲವಾರು ದೇಶಗಳ ನಾಗರಿಕರು ಕುಂಭಮೇಳದಲ್ಲಿ ಪಾಲ್ಗೊಂಡು ಪುನೀತರಾಗ್ತಿದ್ದಾರೆ. ತಿರುಪತಿಯ ತಿರುಮಲ ದೇವಸ್ಥಾನದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಪ್ರತಿ ವರ್ಷ ರಥಸಪ್ತಮಿ ಉತ್ಸವ ಆಚರಿಸಲಾಗುತ್ತೆ. ಅದರಂತೆ ಈ ವರ್ಷವೂ ರಥಸಪ್ತಮಿ ಉತ್ಸವಕ್ಕಾಗಿ ತಯಾರಿಗಳು ಈಗ ಆರಂಭವಾಗಿವೆ. ರಥಸಪ್ತಮಿ ಉತ್ಸವದಲ್ಲಿ ಯಾವುದೇ ಕನ್ಫ್ಯೂಸ್ ಆಗಬಾರದೆಂದು ಈಗಿನಿಂದಲೇ ರಥಗಳು ಸಾಗುವ ಮಾರ್ಗದಲ್ಲಿ ರಿಹರ್ಸಲ್ ಆರಂಭಿಸಲಾಗಿದೆ.